होटल बाग मारे जायके की दुनिया में नया आविष्कार, मटकी दम बिरयानी का हुआ है शाहकार। शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। राज्य में टोमेटो फ्लू का असर, हेल्थ मिनिस्टर डॉक्टर के सुधाकर का बयान। बेंगलुरु में मीडिया से बात करते हुए हेल्थ मिनिस्टर डॉक्टर के सुधाकर ने कहा कि टोमेटो फ्लू और कोविड के बीच कोई लेना देना नहीं है। टोमेटो फ्लू कोई नई बीमारी नहीं है, इसमें चिंता करने की कोई बात नहीं, क्योंकि ये पहले की तरह नहीं है। कुछ इलाकों में आया था, जांच के बाद पता चला कि ये 5 साल से कम उम्र वाले बच्चों को होता है, जिससे बच्चों के बदन पर छोटे छोटे लाल धब्बे, तेज़ बुखार, जोड़ों में दर्द जैसे सिम्टम्स होते हैं। मैंने डीएचओ को केरला के सीमा पर रहे जिलों में सख्त कार्रवाई करने की निर्देश दिए हैं। यहाँ 80 बच्चों में ये लक्षण पाए गए हैं। अगर बच्चों को बुखार हो तो टोमेटो फ्लू की जांच करनी चाहिए, घबराने की ज़रूरत नहीं, कहा हेल्थ मिनिस्टर के सुधाकर ने। ಆತಂಕ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲೂ ಕೂಡ, ಅದರಲ್ಲೂ ಗಡಿಭಾಗದ ಜಿಲ್ಲೆಗಳಲ್ಲಿ. ಹಾಗಾಗಿ ಹೇಗೆ ಸರ್ ಈಗ ಟೊಮೆಟೊ ಫ್ಲೂಗೂ ಕೋವಿಡ್ಗೂ ಯಾವುದೇ ಸಂಬಂಧ ಇಲ್ಲ ಮೊದಲನೇದು, ಮತ್ತು ಇದು ಹೊಸದಾಗಿ ಕಂಡು ಬಂದಿರತಕ್ಕಂಥ ವ್ಯಾಧಿ ಆಗಲಿ ಫ್ಲೂ ಆಗಲಿ ಅಲ್ಲ. ಇದು ಟೊಮೆಟೊ ಫ್ಲೂ ಅನ್ನೋಂಥದ್ದು ಕೇರಳದಲ್ಲಿ ಕೆಲವು ವರ್ಷಗಳಿಂದ ಆಯಾ ಕೆಲವು ರೀಜನಲ್ ಪಾಕೆಟ್ಸಲ್ಲಿ, ಅಂದರೆ ಪ್ರಾದೇಶಿಕವಾರು ಕೆಲವು ಭಾಗಗಳಲ್ಲಿ ಅದು ಕಾಣಿಸ್ಕೊಂಡಿದೆ ಈಗಾಗಲೇ. ಅದು 5 ವರ್ಷಗಳ ಮಕ್ಕಳಿಗಿನ್ನ ಕೆಳಗಡೆ ಇರ್ತಕ್ಕಂಥವರಿಗೆ, ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಇದು ಸಾಮಾನ್ಯವಾಗಿ ಬರುವಂಥದ್ದು. ಹಾಗಾಗಿ ಆದರೂ ಕೂಡ ನಾನು ಕೇರಳದಿಂದ ಯಾರು ಕರ್ನಾಟಕಕ್ಕೆ ಬರ್ತಾರೆ ಗಡಿಭಾಗಗಳಲ್ಲಿ, ಆ ಜಿಲ್ಲೆಗಳ ಎಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೆನ್ನೆನೇ ಅದಕ್ಕೆ ಆದೇಶ ಮಾಡಿದ್ದೀವಿ, ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಪ್ರಯಾಣಿಕರ ಮೇಲೆ ತಾವೆಲ್ಲ ಕೂಡ ವಿಶೇಷ ಇದನ್ನು ನೋಡ್ಕೋಬೇಕು, ನಿಗಾ ವಹಿಸಬೇಕು. ಅದರಲ್ಲಿ ಕೂಡ ಯಾವ ಮಕ್ಕಳಿಗೆ ಜ್ವರ ಬರುವಂಥದ್ದು, ಚರ್ಮದ ಮೇಲೆ ಗುಳ್ಳೆಗಳಾಗುವಂಥ ಇದು ಆದಾಗ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ನೆನ್ನೆನೇ ಸೂಚನೆ ಕೊಟ್ಟಿದ್ದೀವಿ. ಅದರ ಆದೇಶ ಕೂಡ, ಅದರ ಪ್ರತಿಯನ್ನು ತಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಕೂಡ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವಂಥದ್ದು ಏನೂ ಇಲ್ಲ. ಇದು ಟೊಮೆಟೊ ಫ್ಲೂ ಅನ್ನೋಂಥದ್ದು ಇಟ್ ಈಸ್ ನಾಟ್ ಎ ಪ್ಯಾಂಡಮಿಕ್, ಏನು ಗ್ಲೋಬಲ್ ಅಥವಾ ಇಲ್ಲ ದೇಶದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದು ಕೇವಲ ಕೇರಳ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪ್ರಾದೇಶಿಕವಾರು ಕೆಲವು ಭಾಗಗಳಲ್ಲಿದೆ. ಇಟ್ ಈಸ್ ಆಲ್ರೆಡಿ ಎಂಡೆಮಿಕ್. ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ. ಅದಕ್ಕೆ ಬೇಕಾದಂಥ ಸೂಕ್ತ ಚಿಕಿತ್ಸೆ ಕೂಡ ಅವ್ರು ಕೊಡ್ತಾ ಇದ್ದಾರೆ. ನಾನು ಆರೋಗ್ಯ ಇಲಾಖೆ ಕೇರಳದವ್ರ ಜೊತೆ ಕೂಡ ನಾನು ಸಂಪರ್ಕದಲ್ಲಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅವರು ಸಚಿವರ ಜೊತೆ ಕೂಡ ನಾನು ಮಾತನಾಡಿದ್ದೀನಿ. ಅಲ್ಲಿ ಕೂಡ ಏನೂ ಆತಂಕ ಇಲ್ಲ. ಹಾಗಾಗಿ ನಮ್ಮ ಜನರು ಅದರ ಬಗ್ಗೆ ನಿಶ್ಚಿಂತೆಯಿಂದ ಇರಲಿ. ಮತ್ತು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕೂ ಕೋವಿಡ್ಗೆ ಸಂಬಂಧ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ನಾನು ನೆನ್ನೆ ನೋಡಿದ್ದೀನಿ. ಅದು ಯಾವುದೂ ಕೂಡ ಸತ್ಯ ಅಲ್ಲ. ಕೋವಿಡ್ಗೂ ಟೊಮೆಟೊ ಫ್ಲೂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್, ಕ್ಯಾಟಗರಿಕಲಿ. ಹಾಗಾಗಿ ಯಾರೂ ಕೂಡ ಅದರ ಬಗ್ಗೆ ತಪ್ಪು ಸುದ್ದಿಗಳಿಗೆ, ತಪ್ಪು ವದಂತಿಗಳಿಗೆ ಯಾರೂ ಕೂಡ ಕಿವಿ ಕೊಡುವಂಥದ್ದು ಬೇಕಾಗಿದೆ. ಸರ್, ಈಗ ಕೇರಳ ಗಡಿಭಾಗದ ಜಿಲ್ಲೆಗಳೇನಿದೆ ಆ ಆಸ್ಪತ್ರೆಗಳಲ್ಲಿ ಈ ರೀತಿ ಲಕ್ಷಣ ಇರ್ತಕ್ಕಂಥ ಮಕ್ಕಳೇನಾದರೂ ಅಡ್ಮಿಟ್ ಆಗಿದ್ರಲ್ಲ? ಇನ್ನೂ ಆಗಿಲ್ಲ. ನಾವು ಗಮನ ವಹಿಸಿದ್ದೇವೆ. 5 ವರ್ಷದ ಕೆಳಗಡೆ ಯಾವುದೇ ರೀತಿ ಜ್ವರ ಇದ್ದರೂ ಕೂಡ ಇದರ ಬಗ್ಗೆ ಕೂಡ ಗಮನ ಕೊಟ್ಟು ಅದಕ್ಕೆ ಬೇಕಾದಂಥ ಪರೀಕ್ಷೆಗಳನ್ನು ಕೂಡ ವಿಶೇಷವಾಗಿ ಮಾಡಬೇಕು ಅಂತ ನಾವು ಈಗಾಗಲೇ ಆದೇಶ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ಪ್ರಕರಣ ಕೂಡ ಕೇರಳ ದಾಟಿ ಕರ್ನಾಟಕಕ್ಕೆ ಬಂದಿರೋಂಥ ಪ್ರಕರಣ ಇಲ್ಲಿವರೆಗೂ ದಾಖಲಾಗಿದೆ. ಕೇರಳ ಗಡಿಭಾಗ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅನ್ವಯ ಆಗುವಂತೆ ಏನಾದರೂ ಆದೇಶ ಮಾಡ್ತಿರಬೇಕು? ಈ 5-6 ಜಿಲ್ಲೆಗೆ ವಿಶೇಷವಾಗಿ ಹೇಳಿದೆ. ಈ 5-6 ಜಿಲ್ಲೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ನಿಗಾ ಇಡಬೇಕು. ಯಾವುದೇ ಮಗುಗೆ ಜ್ವರ ಬಂದರೂ ಕೂಡ 5 ವರ್ಷದ ಕೆಳಗಡೆ ತಕ್ಷಣ ಅದಕ್ಕೆ
ಟೊಮೆಟೊ ಫ್ಲೂಗೆ ಇರ್ತಕ್ಕಂಥ ಸಿಂಪ್ಟಮ್ಸ್ನ ಆಧಾರ ಇಟ್ಕೊಂಡು ಟೆಸ್ಟ್ಗಳು ಮಾಡಬೇಕು ಅಂತ ಹೇಳಿ. ಸರ್ ಕೋವಿಡ್ ಏನು ಸರ್ ಈಗೇನು ಏರಿಳಿಕೆ ಆಗ್ತಾ ಇದೆ? ಹೇಳಲಿಕ್ಕೆ ಏನಿಲ್ಲ, 150-160 ಕೇಸಸ್ ಬರ್ತಾ ಇದೆ. ಯಾವುದೇ ರೀತಿ ಗಂಭೀರತೆ ಇಲ್ಲ, ಯಾವುದೇ ಸಾವು ನೋವು ಆಗ್ತಾ ಇಲ್ಲ. ಹಾಗಾಗಿ ಲಸಿಕಾಕರಣ ಮುಂದುವರೆದಿದೆ. ಇವತ್ತು 11 ಗಂಟೆಗೆ ನಾನು ಎಲ್ಲ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರನ್ನು ಕರೆದಿದ್ದೀನಿ. ನಾನು ಮತ್ತು ನಮ್ಮ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಹಂತದಲ್ಲಿ ಒಂದು ಮೀಟಿಂಗನ್ನು ಕರೆದು ಅವರಿಗೆ ಕೂಡ ನಾನು ಸೂಚನೆಗಳನ್ನು ಸ್ಪಷ್ಟವಾಗಿ ಕೊಡಲಿಕ್ಕೆ ಬಯಸಿದ್ದೀನಿ. ಏನು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಜನರಿಗೆ 3ನೇ ಡೋಸ್ ಏನಿದೆ ಅದಕ್ಕೆ ಹೆಚ್ಚಿನ ಕಾಯಕಲ್ಪವನ್ನು ಹಾಕ್ಕೊಂಡು ನೀವು ಹೆಚ್ಚಾಗಿ ಅದರ ಕಡೆ ಗಮನ ವಹಿಸಬೇಕು ಅನ್ನೋದ್ರ ಮೂಲಕ ಕೂಡ ನಾನು ಹೇಳೋದು. ಜೂನಲ್ಲಿ ಏನೋ ಏರಿಕೆ ಆಗ್ಬೋದು ಅಂತಾರೆ, ನೋಡೋಣ. ನಾವು ಭವಿಷ್ಯ ನಮ್ಮ ಮುಂದೆ ವರದಿ ಇದೆ, IIT ಕಾನ್ಪುರ್ನ ವರದಿ, ಅದನ್ನು ಇಟ್ಕೊಂಡೆ ಎಲ್ಲ ನಾವು